ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮುದ್ದು ಪುಟ್ಟು ಕುಟುಂಬಕ್ಕೆ ಸ್ವಾಗತ. ಇವತ್ತಿನ ಸ್ಪೆಷಲ್ ವಿಡಿಯೋ ಬಂದು, ಹೇಗಿದ್ರು ದಸರಾ ಹಬ್ಬ ಬರ್ತಾ ಇದೆ. ಎಲ್ರಿಗೂ ದಸರಾ ಹಬ್ಬ ಅಂದರೆ ಗೊಂಬೆಗಳ ಹಬ್ಬ. ಸೊ ಹೇಗೆ ಡೆಕೋರೇಷನ್ ಮಾಡೋದು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀರ. ಸೊ ಅದಕ್ಕೋಸ್ಕರ ನಿಮಗೆ ಮನೆಯಲ್ಲೇ ವೇಸ್ಟ್ ಆಫ್ ದ ಬೆಸ್ಟ್ ಅನ್ನೋ ಥರ ವೇಸ್ಟಲ್ಲೇ ಏನು ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಈ ಥರ ಕಾಟನ್ ಬಾಕ್ಸು ಎಲ್ಲರೂ ಮನೆಗೆ ರೇಷನ್ ತರುವಾಗ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಇಲ್ಲ ಯಾವ್ದಾರ ಎಲೆಕ್ಟ್ರಿಕ್ಸ್ ಐಟಮ್ಸ್ಗಳು ಏನಾದರೂ ಥಿಂಗ್ಸ್ಗಳನ್ನ ತಂದಾಗ ಈ ಥರ ಕಾಟನ್ ಬಾಕ್ಸ್ಗಳು ನಿಮಗೆ ಸಿಗುತ್ತೆ. ಸೊ ಈ ಥರ ಕಾಟನ್ ಬಾಕ್ಸ್ನ ಯೂಸ್ ಮಾಡಿ ದಸರಾ ರಿಲೇಟೆಡ್ ಡಾಲ್ಸ್ಗಳನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದಕ್ಕೆ ಮೊದಲಿಗೆ ಬೇಕಾಗಿರುವಂಥ ಮೆಟೀರಿಯಲ್ಸ್ ಬಂದು ಕಾಟನ್ ಬಾಕ್ಸ್, ಕಟ್ಟರ್, ಪೆನ್ಸಿಲ್, ಫೆವಿಬಾಂಡ್, ಬ್ರಷ್, ಪೇಪರ್ ಸ್ಟಿಕ್ಸ್, ಸಿಝರ್. ಸೊ ಮತ್ತು ಮನೆಯಲ್ಲೇ ನಿಮಗೆ ಯಾವುದಾದ್ರೂ ಉಳಿದಿರೋವಂಥ ಸ್ಟೋನ್ಸ್, ಚುಮ್ಕಿ ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ಹಾಗೆ ಪೇಂಟ್ಸ್ ಮತ್ತು ಮಿರರ್ಸ್. ಸೊ ಈ ಥಿಂಗ್ಸ್ಗಳನ್ನೆಲ್ಲ ಯೂಸ್ ಮಾಡಿ ಹೇಗೆ ಡಾಲ್ಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಗಾಯ್ಸ್, ಮೊದಲಿಗೆ ನಾವು ಡ್ರಾ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಡ್ರಾ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ನೀಟಾಗಿ ಡ್ರಾ ಮಾಡಿಕೊಂಡು ಕಟ್ಟರಿಂದ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಏನು ಡ್ರಾ ಮಾಡಿದ್ದೀವಲ್ಲ, ಈ ಥರ ಕಟ್ಟರ್ ಸಿಗುತ್ತೆ. ಕಟ್ಟರಿಂದ ಕಾಟನ್ ಬಾಕ್ಸ್ನ ನೀಟಾಗಿ ಏನು ಡ್ರಾ ಮಾಡಿರ್ತೀವಲ್ಲ ಆ ಪಾರ್ಟ್ನ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ಕಟ್ಟಿಂಗ್ ಆದಮೇಲೆ ನಿಮಗೆ 3 ಪಾರ್ಟ್ಸ್, ಹೆಡ್ ಮತ್ತು ಚೆಸ್ಟ್, ಲೆಗ್ ಪಾರ್ಟ್ಸ್ ಸಿಗುತ್ತೆ. ಸೊ ಈ ರೀತಿ 3 ಪಾರ್ಟ್ಸ್ ನಿಮಗೆ ರೆಡಿ ಆಗುತ್ತೆ. ಸೊ ಈ ರೀತಿ ಆದಮೇಲೆ ನಿಮಗೆ ಯಾವ ಕಲರ್ ಬೇಕೋ ನಿಮ್ಮ ಫೇವ್ರೇಟ್ ಕಲರ್ನ ಇದ್ರ ಮೇಲೆ ಪೇಂಟಿಂಗ್ ಮಾಡಬೇಕಾಗತ್ತೆ. ಸೊ ಈಗ ಪೇಂಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ಗೈಸ್, ಈ ರೀತಿ ಕಟಿಂಗ್ ಮಾಡ್ಕೊಂಡಾದ್ಮೇಲೆ ಸೊ ಇದಕ್ಕೆ ಪೇಂಟಿಂಗ್ ಮಾಡ್ಕೊಂಡು ನಾನು ಶೈನಿಂಗ್ ಗ್ರೀನ್ ಕಲರ್ ತೊಗೊಂಡಿದ್ದೀನಿ ಮತ್ತು ಸ್ಮಾಲ್ ಬ್ರಷ್ ತೊಗೊಂಡಿದ್ದೀನಿ. ಇದನ್ನು ಇವಾಗ ಪೇಂಟ್ ಮಾಡೋಣ ಬನ್ನಿ. ಸೊ ಈ ರೀತಿ ಶೈನಿಂಗ್ ಇರುತ್ತೆ. ಇದನ್ನು ಈ ರೀತಿ ತಗೊಂಡು ನೀಟಾಗಿ ಒಂದು ಕಡೆಯಿಂದ ಈ ಥರ ಪೇಂಟ್ ಮಾಡ್ಕೊಂಡು ಬನ್ನಿ. ಕಂಪ್ಲೀಟ್. ಸೊ ಈ ರೀತಿ ನೀಟಾಗಿ ಪೇಂಟ್ನ ಕವರ್ ಮಾಡ್ಕೊಳ್ಳಿ. ಸೊ ಹಾಗೆ ಅಪ್ಪಾಟಮ್ ಏನಿದೆಯಲ್ಲ ಇಲ್ಲಿ ಕೂಡ ಸ್ವಲ್ಪ ಟಚಿಂಗ್ ಕೊಡಿ. ಈ ಥರ ನೋಡಿ ಹೀಗೆ. ಸೊ ಈ ರೀತಿ ನಾವು ಕಟ್ ಮಾಡ್ಕೊಂಡಿರೋಂಥ ಪಾರ್ಟ್ಸ್ ಎಲ್ಲನೂ ಪೇಂಟ್ ಮಾಡ್ಕೋಬೇಕು. ಸೊ ಗೈಸ್, ಆವಾಗಲೇ ನಾನು ಗ್ರೀನ್ ಕಲರ್ ತೊಗೊಂಡಿದ್ನಲ್ಲ, ಅದಕ್ಕೆ ಕಾಂಟ್ರಾಸ್ಟಾಗಿ ಮೇಲೆ ಬಾಡಿಗೆ ಪಿಂಕ್ ಕಲರ್ನ ತೊಗೊಳ್ತಾ ಇದ್ದೀನಿ. ಸೊ ಈ ರೀತಿ ನೀಟಾಗಿ ಕಲರ್ ಮಾಡ್ಕೊಂಡ್ಬಿಡಿ. ಗೈಸ್, ನಾನೀಗ ಫೇಸ್ ಪಾರ್ಟ್ನ ಮಾಡ್ತಾಯಿದ್ದೀನಿ. ಸೊ ಪೇಟಾಗೆ ನಾನೇನು ಪೈಜಾಮ ಯಾವ ಕಲರ್ ತೊಗೊಂಡಿದ್ನಲ್ಲ ಅದೇ ಕಲರ್ನಲ್ಲೇ ಪೇಟ ಕಲರ್ ಮಾಡ್ತಾಯಿದ್ದೀನಿ. ಫೇಸಿಗೆ ಮಾಡ್ಕೋಬೇಡಿ, ಜಸ್ಟ್ ಪೇಟಾಗಿ ಫಸ್ಟು ಮಾಡ್ಕೊಳ್ಳಿ. ಥರ ಸೊ ಗೈಸ್ ನೋಡಿ, ಈ ರೀತಿ ಗ್ರೀನ್ ಮತ್ತು ಪಿಂಕ್ ಮತ್ತು ಪೇಟಾಗೆ ಮತ್ತು ಗ್ರೀನ್ ಕಲರು, ಫೇಸ್ಗೆ ಬ್ಲ್ಯಾಕ್ ಕಲರ್ ತೊಗೊಂಡು ಈ ಥರ ಪೇಂಟಿಂಗ್ ಮಾಡ್ಕೊಂಡಿದ್ವಿ. ಇದು ಜಸ್ಟ್ ಬೇಸಿಕ್. ಇವಾಗ ಇದಕ್ಕೆ ಡೆಕೋರೇಷನ್ ಮಾಡಬೇಕು. ಸೊ ಅವ್ರು ಹಾಕೊಳ್ತಿರೋ ಜ್ಯುವೆಲ್ಸ್ ಆಗಿರ್ಬೋದು, ಕ್ಲಾತಲ್ಲಿ ಬರೋಂಥ ವೇವಿಂಗ್ಸ್ ಎಲ್ಲನೂ ಇವಾಗ ಔಟ್ಲೈನ್ ಕೊಟ್ಕೊಂಡು ಕಲರ್ ಮಾಡ್ಕೋಬೇಕು. ಸೊ ನಾನು ಔಟ್ಲೈನ್ಗೆ ಗೋಲ್ಡನ್ ಕಲರ್ನ ಯೂಸ್ ಮಾಡ್ತೀನಿ.
ಬೇಕಾದ್ರೆ ನೀವು ಯೆಲ್ಲೋ ಕಲರ್ ಕೂಡ ಯೂಸ್ ಮಾಡ್ಕೋಬೋದು. ನಿಮ್ಗೆ ಯಾವ ಕಲರ್ ಬೇಕಾರೋ ಡಿಸೈನ್ಸ್ಗೆ ಯೂಸ್ ಮಾಡ್ಕೊಳ್ಳಿ. ಸೊ ಗೈಸ್, ಇವಾಗ ಔಟ್ಲೈನ್ ಮಾಡ್ಕೊಳ್ಳೋಣ ನೀಟಾಗಿ. ಆಪೋಸಿಟ್ ಕಲರ್ ಬ್ಲ್ಯಾಂಕ್ ಅಥವಾ ಡಾರ್ಕ್ ಬ್ಲೂನ ಯೂಸ್ ಮಾಡಿ, ನಾನೀಗ ಇಲ್ಲಿ ಡಾರ್ಕ್ ಬ್ಲೂ ಯೂಸ್ ಮಾಡ್ತಾಯಿದ್ದೀನಿ. ಸೊ ಗ್ರೀನ್ ಕಲರ್ ತೊಗೊಂಡಿರೋದ್ರಿಂದ ಬ್ಲೂ ಕಾಂಬಿನೇಷನ್ ಕೊಡ್ತಾಯಿದ್ದೆ ಔಟ್ಲೈನ್ಗೆ. ಸೊ ಈ ರೀತಿ ಔಟ್ಲೈನ್ ಮಾಡ್ಕೋಬೇಕು ಪಾರ್ಟಿ ಇದೆಯಲ್ಲ. ಸೊ ಇದಕ್ಕೂ ಕೂಡ ನೋಡಿ ಈ ರೀತಿ ಔಟ್ಲೈನ್ ಮಾಡ್ಕೊಳ್ಳಿ ನೀಟಾಗಿ. ಸೊ ಈ ರೀತಿ ಔಟ್ಲೈನ್ ಮಾಡ್ಕೊಳ್ಳಿ. ಸೊ ಗೈಸ್ ನೋಡಿ, ಕಂಪ್ಲೀಟಾಗಿ ಪೇಂಟಿಂಗ್ ಎಲ್ಲ ಡ್ರೈ ಆಗಿದೆ ಮತ್ತು ಕಂಪ್ಲೀಟ್ ಆಗಿದೆ ಕೂಡ ಎಲ್ಲನೂ. ಸೊ ಇವಾಗ ಇದನ್ನು ಹೇಗೆ ಪೇಸ್ಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ಪೇಸ್ಟಿಂಗಿಗೆ ನಾನು ಇಟೆಕ್ಸ್ ಅನ್ನೋ ಫೆವಿಕಾಲ್ ಗಮ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ನಿಮಗೆ ನೋಡಿ ಈ ರೀತಿ ಲಿಕ್ವಿಡ್ ಆಗಿರುತ್ತೆ, ಬೇಗನೆ ನಿಮಗೆ ಪೇಸ್ಟಿಂಗ್ ಆಗುತ್ತೆ, ಲಾಂಗ್ ಟೈಮ್ ಕೂಡ ಇರುತ್ತೆ. ನೋಡಿ ಈ ಫೆವಿಕಾಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಿಂದ ಹೇಗೆ ಪೇಸ್ಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಮೊದಲಿಗೆ ನಾನು ಬ್ಯಾಕ್ ಸಪೋರ್ಟಿಗೋಸ್ಕರ ನಾನು ಹೇಳಿದ್ನಲ್ಲ ಪೇಪರ್ ಸ್ಟಿಕ್ಸ್ ಅಂತ, ಆ ಪೇಪರ್ ಸ್ಟಿಕ್ಸ್ ತೊಗೊಂಡಿದ್ದೀನಿ. ಸೊ ಇವಾಗ ಗಮ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಯೂಸ್ ಮಾಡೋಕ್ಕೆ, ಇದು ಫೆವಿಕಾಲ್ ಥರ ನಾರ್ಮಲ್ ಫೆವಿಕಾಲ್ ಅಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಲಿಕ್ವಿಡ್ ಥರ. ಸೆಕೆಂಡ್ಸ್ ಟೈಮ್ ತೊಗೊಳೋದು ಇದು ಡ್ರೈ ಆಗೋದಕ್ಕೆ. ಸೊ ಫಸ್ಟು ಹೆಡ್ಡನ್ನ ಪೇಸ್ಟ್ ಮಾಡ್ಕೊಳ್ಳಿ ಈ ರೀತಿ. ಸೊ ಈ ಗಮ್ನ ಯೂಸ್ ಮಾಡಬೇಕಾದ್ರೆ ಯಾವ್ದಾದ್ರು ಒಂದು ಸ್ಟಿಕ್ಸು ಏನಾದರೂ ಯೂಸ್ ಮಾಡಿಕೊಂಡು ಪೇಸ್ಟಿಂಗ್ ಮಾಡ್ಕೊಳ್ಳಿ. ಸೊ ನಂತರ ಸ್ವಲ್ಪ ಗ್ಯಾಪ್ ಕೊಟ್ಟು ಈ ಪಾರ್ಟ್ಸ್ನ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಗ್ಯಾಪ್ ಕೊಡಬೇಕು, ನೆಕ್ಕಿಗೂ ಮತ್ತು ಚೆಸ್ಟಿಗೆ ಗ್ಯಾಪ್ ಕೊಟ್ಟು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಈ ರೀತಿ ಹಾಕ್ಕೊಂಡು ಬಾಟಮ್ ಪಾರ್ಟ್ ಏನು ಮಾಡಿದ್ದೀವಲ್ಲ ಈ ಸ್ಟಿಕ್ಕು ಮೇಲಿರಬೇಕು, ಇದಕ್ಕಿಂತ ಡೌನಲ್ಲಿ ಈ ರೀತಿ ಪೇಸ್ಟ್ ಮಾಡಬೇಕು. ಈ ರೀತಿ ಒಂದು 2 ನಿಮಿಷ ಬಿಟ್ಟು ನೋಡಿದ್ರೆ ನಿಮಗೆ ಕಂಪ್ಲೀಟ್ ಪೇಸ್ಟ್ ಆಗುತ್ತೆ. ಸೊ ಬಾಡಿ ಈ ಥರ ಪೇಸ್ಟ್ ಆದಮೇಲೆ ಮತ್ತೆ ಪೇಪರ್ ಸ್ಟಿಕ್ಕಿಂದ ಹ್ಯಾಂಡ್ಸ್ಗಳನ್ನ ಪೇಸ್ಟ್ ಮಾಡ್ಕೋಬೇಕು. ಸೊ ನಿಮಗೆ ಯಾವ ಥರ ತೊಗೊಳ್ತೀರೋ ಅದ್ರ ಮೇಲೆ, ನಾನಿಲ್ಲಿ ತಮಟೆ ಅಂತಾರಲ್ಲ ಆ ರೀತಿ ತೊಗೊಂಡಿದ್ದೀನಿ, ಅದನ್ನು ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಕೈಗೆ. ನಿಮಗೆ ಯಾವ ಸೈಡ್ ಬೇಕೋ ಒಂದೊಂದನ್ನು ಆಪೋಸಿಟ್ ಸೈಡಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡೋಕ್ಕೆ ಮುಂಚೆ ಹೇಳಿದ್ನಲ್ಲ ಗಮ್, ಅದನ್ನು ಯೂಸ್ ಮಾಡ್ಕೊಳ್ಳಿ. ಈ ಗಮ್ ಯೂಸ್ ಮಾಡಿದ ಸ್ವಲ್ಪ ಲಾಂಗೆಸ್ಟ್ ಆಗಿರುತ್ತೆ, ನೀಟಾಗಿ ಪೇಸ್ಟಿಂಗ್ ಆಗಿರುತ್ತೆ. ಸೊ ಈಗ ಈ ರೀತಿ ಇಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಪೇಸ್ಟಿಂಗ್ ಆದಮೇಲೆ ಹ್ಯಾಂಡ್ಸ್ ಏನಿದೆ ಅದನ್ನು ನಾವು ಅವರು ತಮಟೆ ಬಡಿಯೋ ರೀತಿ ಪೇಸ್ಟ್ ಮಾಡ್ಕೋಬೇಕು. ಫಸ್ಟು ಮೆಸರ್ಮೆಂಟ್ ನೋಡ್ಕೊಳ್ಳಿ ಎಲ್ಲಿಂದ ಬರಬೇಕು ಅಂತ. ಸೊ ಮೆಸರ್ಮೆಂಟ್ ಮಾಡಿಕೊಂಡು ಹ್ಯಾಂಡ್ಸನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಹೀಗೆ. ಸೊ ಫೋಲ್ಡ್ ಮಾಡಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಸೊ ಗಾಯ್ಸ್ ನೋಡಿ, ಈ ರೀತಿ ಪ್ರತಿಯೊಂದು ಪಾರ್ಟ್ಸನ್ನು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳಿ, ಹ್ಯಾಂಡ್ಸು ಮತ್ತು ಬಾಡಿ ಎಲ್ಲ. ಒಂದು ಸ್ವಲ್ಪ 5-10 ನಿಮಿಷ ಇದನ್ನು ಡ್ರೈ ಆಗೋದಕ್ಕೆ ಬಿಟ್ಟು ಕೆಳಗಡೆ ಬಾಟಮ್ ರೆಡಿ ಮಾಡಿದ್ರೆ ಸ್ಟ್ಯಾಂಡ್ ರೆಡಿ ಆಗುತ್ತೆ. ಸೊ ಇವಾಗ ಇದನ್ನು ಸ್ವಲ್ಪ ಟೈಮ್ ಡ್ರೈ ಆಗೋದಕ್ಕೆ ಬಿಡೋಣ. ಸೊ ಗೈಸ್ ಇವಾಗ ಎಲ್ಲ ಥರ ಪೇಸ್ಟಿಂಗ್ ಆಗಿದೆ ನೋಡಿ, ಹ್ಯಾಂಡ್ಸು ಮತ್ತು ಟಮಟೆ ಎಲ್ಲನೂ ಪೇಸ್ಟಿಂಗ್ ಮಾಡಿದ್ದೀವಿ. ಸೊ ಫಿನಿಶಿಂಗ್ ಒಂದು ನಿಮಗೆ ಈ ರೀತಿ ಕಾಣುತ್ತೆ. ಇದನ್ನು ಬೇಕಾದ್ರೆ ನೀವು ವಾಲ್ ಹ್ಯಾಂಗಿಂಗ್ ಥರ ಕೂಡ ಯೂಸ್ ಮಾಡ್ಬೋದು.
ನೋಡಿ ಈ ರೀತಿ ವಾಲ್ ಹ್ಯಾಂಗಿಂಗ್ ಕೂಡ ನೀವು ಮಾಡ್ಕೋಬೋದು. ಬೇಡ ಅಂದರೆ ನೀವು ಬೇಕಾದ್ರೆ ಟೇಬಲ್ ಮೇಲೆ ಸ್ಟ್ಯಾಂಡಿಯಾಗಿ ಇಟ್ಕೋಬೋದು. ಸೊ ವಾಲ್ಗೆ ಬೇಡ, ನಾವು ಟೇಬಲ್ ಮೇಲೆ ಇಟ್ಕೋಬೇಕು ಅಂದರೆ ಈ ಥರ ನೀವು ಬೇಸ್ ರೆಡಿ ಮಾಡ್ಕೋಬೇಕು. ಈ ಥರ ಬೇಸ್ ರೆಡಿ ಮಾಡಿಕೊಂಡು ಸೆಂಟ್ರಲ್ಲಿ ಈ ಥರ ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನಾವು ಯೂಸ್ ಮಾಡಿದಂಥ ಗಮ್ಮನ ಹಾಕ್ಕೊಂಡು ನೋಡಿ ಈ ರೀತಿ ಗಮ್ ಹಾಕ್ಕೊಳ್ಳಿ. ಇಲ್ಲಿ ಇದಕ್ಕೂ ಸ್ವಲ್ಪ ಗಮ್ ಹಾಕ್ಕೊಳ್ಳಿ. ಸೊ ಈ ರೀತಿ ಗಮ್ ಹಾಕ್ಕೊಂಡು ಬೇಸಿಗೆ ಫಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ ಈ ರೀತಿ ಒಂದು 2 ನಿಮಿಷ ಹೋಲ್ಡ್ ಮಾಡಿಟ್ಕೊಂಡ್ರೆ ಪೇಸ್ಟ್ ಆಗುತ್ತೆ. ಸೊ ಪೇಸ್ಟ್ ಆದಮೇಲೆ ನೀವು ಇದನ್ನು ಎಲ್ಲಿ ಬೇಕಾದ್ರೂ ನಿಮ್ಮ ಮನೇಲಿ ಡೆಕೋರೇಷನ್ಗೆ ಇಟ್ಕೋಬೋದು. ಸೊ ಗಾಯ್ಸ್, ಫೈನಲಿ ಲುಕ್ ಈ ಥರ ಬಂದಿದೆ. ಸೊ ಈ ರೀತಿ ನೀವು ದಸರಾ ಹಬ್ಬಕ್ಕೆ ಈ ರೀತಿ ಡಾಲ್ಗಳನ್ನ ನೀವೇ ಮನೆಯಲ್ಲಿ ಮಾಡಿ ಈ ಥರ ಡೆಕೋರೇಷನ್ಗಳಿಗೆ ನೀಟಾಗಿ ಇಡ್ಬೋದು. ಮತ್ತು ನೀವು ಟಿ ವಿ ಸ್ಟ್ಯಾಂಡ್ ಮೇಲೆ ವಾಲ್ಗಳಿಗೆ ಈ ಥರ ಡೆಕೋರೇಷನ್ ಮಾಡಿ ಇಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.